ಉತ್ತರ ಕರ್ನಾಟಕದ ಸಹ್ಯಾದ್ರಿ ಅಂತ ಕರೆಸಿಕೊಳ್ಳುವ ಕಪ್ಪತ್ತಗುಡ್ಡದಲ್ಲಿ ಸಾಕಷ್ಟು ರಹಸ್ಯಗಳಿದ್ದಾವೆ. ಇಂಥ ರಹಸ್ಯಗಳನ್ನು ಕೂಡ ರಿಪಬ್ಲಿಕ್ ಕನ್ನಡ ನಿರಂತರವಾಗಿ ಬಯಲು ಮಾಡುವಂಥ ಕೆಲಸ ಮಾಡ್ತಾ ಇದೆ. ಇವಾಗ ನಾವು ಕಪ್ಪತ್ತಗುಡ್ಡದಲ್ಲಿರುವಂಥ ಒಂದು ಪರ್ವತದಲ್ಲಿದ್ದೇವೆ. ಇದು ಸಂಜೀವಿನಿ ಪರ್ವತ ಅಂತೇಳಿ ಕರೀತಾರೆ ಮತ್ತು ಕರೆಯಮ್ಮನ ಗುಡ್ಡ ಅಂತೂ ಕೂಡ ಈ ಒಂದು ಪ್ರದೇಶಕ್ಕೆ ಕರೀತಾರೆ. ನಾವು ಇಲ್ಲಿ ದೃಶ್ಯದಲ್ಲಿ ಕೂಡ ನೋಡ್ತಾ ಇರ್ಬೋದು. ಕಪ್ಪತ್ತಗುಡ್ಡದ ಒಳಗಡೆ ಸುಮಾರು 5ರಿಂದ 10 ಕಿಲೋಮೀಟರ್ ದೂರದಲ್ಲಿ ಒಳಗಡೆ ಬಂದಿದ್ದೇವೆ. ಈ ಒಂದು ಭಾಗದಲ್ಲಿ ನಾವು ನೋಡ್ತಾ ಇರ್ಬೋದು. ಕಪ್ಪತ್ತಗುಡ್ಡದ ಪ್ರಮುಖವಾಗಿ ಏನು ಎತ್ತರದ ಶ್ರೇಣಿ ಏನಿದೆ ಆ ಒಂದು ಶ್ರೇಣಿಯಲ್ಲಿ ನಾವು ಇವಾಗ ಇರುವಂಥದ್ದು. ಈ ಒಂದು ಪ್ರದೇಶದಲ್ಲಿ ಏನು ಹಿಂದಿನ ರಾಮಾಯಣ ಕಾಲದಲ್ಲಿ ಕೂಡ ಏನು ಲಕ್ಷ್ಮಣನಿಗೆ ಏನು ಪ್ರಾಣಕ್ಕೆ ಅಪಾಯ ಇದ್ದಂಥ ಸಮಯದಲ್ಲಿ ಈ ಒಂದು ಕಪ್ಪತ್ತಗುಡ್ಡದ ಮೇಲ್ಗಡೆಯಿಂದ ಏನು ಸಂಜೀವಿನಿ ಪರ್ವತವನ್ನು ತೆಗೆದುಕೊಂಡು ಹೋಗಲಾಗ್ತಾ ಇತ್ತು. ಅಂಥ ಸಮಯದಲ್ಲಿ ಅದರ ಸ್ವಲ್ಪ ಭಾಗ ಇದೇ ಒಂದು ಪ್ರದೇಶದಲ್ಲಿ ಬಿದ್ದಿರುವಂಥದ್ದು. ನಾವು ಏನು ಇಲ್ಲಿ ಈ ಒಂದು ಪ್ರದೇಶದಲ್ಲಿದ್ದೇವೆ. ಇದೇ ಒಂದು ಪ್ರದೇಶದಲ್ಲಿ ಬಿದ್ದದ್ದು. ಹೀಗಾಗಿ ಈ ಒಂದು ಕಪ್ಪತ್ತಗುಡ್ಡದಲ್ಲಿ ಅಪಾರ ಸಸ್ಯ ಸಂಪತ್ತಿದೆ. ಇಲ್ಲಿ ಏನು ಸಾಕಷ್ಟು ಔಷಧೀಯ ಗುಣಗಳಿರುವಂಥ ಸಂಪತ್ತು ಇದೆ ಮತ್ತು ಸಸಿಗಳು ಕೂಡ ಇದ್ದಾವೆ ಅಂತ ಹೇಳಿ ಇಲ್ಲಿಯ ಸಂಶೋಧಕರು ಮತ್ತು ಆ ಕಪ್ಪತ್ತಗುಡ್ಡದ ವಿಶೇಷತೆ ಕೂಡ ಹೇಳಲಾಗತ್ತೆ. ಅದೇ ರೀತಿಯಾಗಿ ಇವಾಗ ಈ ಒಂದು ಗುಹೆ ಸಾಕಷ್ಟು ರಹಸ್ಯಗಳನ್ನು ಕೂಡ ಈ ಗುಹೆಯಲ್ಲಿ ಅಡಗಿದೆ. ನಾವು ಇಲ್ಲಿ ನೋಡ್ತಾ ಇರುವಂಥ ಗುಹೆ ಸಾಕಷ್ಟು ಭಯಾನಕವಾಗಿರುವಂಥದ್ದು. ಯಾಕಂತಂದರೆ ಕಪ್ಪತ್ತಗುಡ್ಡದ ಮಧ್ಯಭಾಗದಲ್ಲಿ ಈ ಒಂದು ಗುಹೆ ಇದೆ. ಈ ಗುಹೆಯಲ್ಲಿ ಕೂಡ ರಿಪಬ್ಲಿಕ್ ಕನ್ನಡ ಇವಾಗ ಗ್ರೌಂಡ್ ರಿಪೋರ್ಟ್ ಮಾಡ್ತಾ ಇರುವಂಥದ್ದು. ಈ ಗುಹೆಯಲ್ಲಿ ಸುಮಾರು ಸಾವಿರಾರು ವರ್ಷಗಳ ಹಿಂದೆ ಋಷಿ ಮುನಿಗಳು ಕೂಡ ವಾಸ ಮಾಡ್ತಾ ಇದ್ರಂತೆ ಈ ಒಂದು ಗುಹೆಯಲ್ಲಿ. ಈ ಗುಹೆ ಒಳಗಡೆ ಸಂಪೂರ್ಣವಾಗಿ ಸಾಕಷ್ಟು ಒಂದು 5-6 ಕಿಲೋಮೀಟರ್ ದೂರದವರೆಗೂ ಕೂಡ ಈ ಗುಹೆ ಇರುವಂಥದ್ದು. ಇಲ್ಲಿ ಆ ಋಷಿ ಮುನಿಗಳು ಕೂಡ ವಾಸ ಮಾಡ್ತಾಯಿದ್ರು ಮತ್ತು ಇದೇ ಒಂದು ಪ್ರದೇಶದಲ್ಲಿ ತಪಸ್ಸು ಮಾಡ್ತಾ ಇದ್ರಂತೇಳಿ. ಈ ಒಂದು ಋಷಿ ಮುನಿಗಳು ಇರುವಂಥ ಪ್ರದೇಶದಲ್ಲಿ ಸಾಕಷ್ಟು ಸಿರಿ ಸಂಪತ್ತು ಇದೆ ಅಂಥೇಳಿ ಕೂಡ ಇಲ್ಲಿ ಜನರು ಕೂಡ ಹೇಳ್ತಾ ಇದ್ದಾರೆ. ಯಾಕಂತಂದರೆ ಇಲ್ಲಿ ನೋಡ್ತಾ ಇರ್ಬೋದು ನಾವು ಇಷ್ಟೊಂದು ಭಯಾನಕವಾದ ಈ ಒಂದು ಗುಡ್ಡ ಏನು ಈ ಒಂದು ಗುಹೆ ಒಳಗಡೆ ಇಲ್ಲಿ ಒಬ್ಬ ಋಷಿ ಮುನಿಗಳು ಕೂಡ ಇದ್ದರು. ಇಲ್ಲಿ ಆ ಸಂಜೀವಿನಿ ಬೆಟ್ಟದ ಸಂಜೀವಿನಿ ಪರ್ವತದಲ್ಲಿ ಯಾವ ರೀತಿ ಏನು ಔಷಧೀಯ ಗುಣಗಳಿರ್ತವೆ ಅದೇ ರೀತಿಯಾಗಿ ಕಪ್ಪತ್ತಗುಡ್ಡದಲ್ಲಿ ಕೂಡ ಸಾಕಷ್ಟು ಔಷಧೀಯ ಸಂಪತ್ತು ಇದೆ. ಈ ಒಂದು ಗುಡ್ಡದ ಅಂದರೆ ಗವಿ ಒಳಗಡೆ ಋಷಿ ಮುನಿಗಳು ಕೂಡ ತಪಸ್ಸು ಮಾಡ್ತಾಯಿದ್ರು. ಅಲ್ಲಿ ಸಾಕಷ್ಟು ನಿಧಿ ಸಂಪತ್ತು ಇದೆ ಅಂಥೇಳಿ ಏನು ಇಲ್ಲಿ ಈ ಗ್ರಾಮಸ್ಥರು ಹೇಳೋ ಪ್ರಕಾರ ಚಿನ್ನದ ಎತ್ತುಗಳಿದ್ದಾವೆ, ರಥ ಇದೆ, ಅದೇ ರೀತಿಯಾಗಿ ಪೂಜೆಗೆ ಬಳಸುವಂಥ ಸಾಮಗ್ರಿಗಳು ಕೂಡ ಇದ್ದಾವೆ. ಅಂಥ ಋಷಿ ಮುನಿಗಳನ್ನು ನಾನು ಹೊರಗಡೆ ತೆಗಿತೀನಿ ಅಂಥೇಳಿ ಕಳೆದ 15ರಿಂದ 20 ವರ್ಷಗಳ ಹಿಂದೆ ಏನು ಉಮೇಶ್ ಎನ್ನುವ ಸ್ವಾಮೀಜಿ ಕೂಡ ಇದೇ ಒಂದು ಪ್ರದೇಶದಲ್ಲಿ ವಾಸ ಮಾಡ್ತಾಯಿದ್ರು. ಇದೇ ಗುಹೆ ಒಳಗಡೆ ಅವರು ಕೂಡ ತಪಸ್ಸು ಮಾಡ್ತಾಯಿದ್ರು. ಆ ತಪಸ್ಸಿಗೆ ಫಲವಾಗಿ ಇಲ್ಲಿನೂ ಕೂಡ ಯಜ್ಞಕುಂಡ ಅಂದರೆ ಏನು ಯಜ್ಞಕುಂಡ ಹಾಕಿ ಇಲ್ಲಿ ಪೂಜೆ ಪುನಸ್ಕಾರಗಳನ್ನು ಕೂಡ ಆ ಉಮೇಶ್ ಸ್ವಾಮೀಜಿ ಮಾಡ್ತಾಯಿದ್ರು. ಇಲ್ಲಿ ಸಾಕಷ್ಟು ಸಿರಿ ಸಂಪತ್ತಿದೆ. ಇದನ್ನು ಕಾಯಲು ನಾಗರ ಹಾವುಗಳು ಕೂಡ ಇದ್ದಾವೆ ಅಂತೇಳಿ ಹೇಳ್ತಾ ಇದ್ದಾರೆ. ಅದೇ ರೀತಿಯಾಗಿ ಈ ಒಂದು 10ರಿಂದ 15 ವರ್ಷಗಳ ಹಿಂದೆ ಏನೋ ಉಮೇಶ್ ಸ್ವಾಮೀಜಿ ಏನಿದ್ದ ಆತ ಇಲ್ಲಿ ವಾಸ ಮಾಡ್ತಾಯಿದ್ರು. ಅವರನ್ನು ದರ್ಶನ ಮಾಡಿಕೊಳ್ಳಲು ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತರು ಕೂಡ ಈ ಒಂದು ಗವಿಗೆ ಬರ್ತಾಯಿದ್ರು. ಆದರೆ ಇಲ್ಲಿಯ ಫಾರೆಸ್ಟ್ ಆಫೀಸರ್ಗಳು, ಅರಣ್ಯ ಇಲಾಖೆ ಅಧಿಕಾರಿಗಳು ಆತನನ್ನು ಇಲ್ಲಿಂದ ಜಾಗ ಖಾಲಿ ಮಾಡುವಂಥ ಕೆಲಸ ಮಾಡಿಸ್ತಾರೆ. ಯಾಕಂತಂದರೆ ಅಪಾಯ ಇದೆ. ಈ ಒಂದು ಜಾಗದಲ್ಲಿ ಸಾಕಷ್ಟು ಸಿರಿ ಸಂಪತ್ತಿರೋದರಿಂದ ಆ ನಿಧಿಯನ್ನು ತೆಗೆದುಕೊಂಡು ಬರಲು ಆ ಸ್ವಾಮೀಜಿ ಬಂದಿದ್ದಾನೆ ಅಂಥೇಳಿ ಕೂಡ ಫಾರೆಸ್ಟ್ ಅಧಿಕಾರಿಗಳಿಗೆ ಇಲ್ಲಿ ಸ್ಥಳೀಯರಿಗೆ ಒಂದು ಮಾಹಿತಿ ಲಭ್ಯವಾಗುತ್ತೆ. ಆ ಹಿನ್ನೆಲೆಯಲ್ಲಿ ಆತನನ್ನು ಕೂಡ ಹೊರಗಡೆ ಕಳಿಸುವಂಥ ಕೆಲಸ ಕೂಡ ಇಲ್ಲಿಯ ಏನು ಗ್ರಾಮಸ್ಥರು ಕೂಡ ಮಾಡ್ತಾರೆ. ಇಷ್ಟೊಂದು ರಹಸ್ಯ ಕೂಡ ಈ ಒಂದು ಕಪ್ಪತ್ತಗುಡ್ಡದಲ್ಲಿ ಅಡಗಿದೆ. ಇವಾಗ ಈ ಒಂದು ಪರ್ವತ ಏನಿದೆ ಇದು ಸಂಜೀವಿನಿ ಪರ್ವತ ಅಂತಲೂ ಕೂಡ ಕರೀತಾರೆ. ಹೀಗಾಗಿ ಈ ಒಂದು ಸಂಜೀವಿನಿ ಪರ್ವತದಲ್ಲಿ ಸಾಕಷ್ಟು ನಿಧಿ ಸಂಪತ್ತು ವಜ್ರ ವೈಡೂರ್ಯಗಳು ಕೂಡ ಇದ್ದಾವಂಥೇಳಿ ಗ್ರಾಮಸ್ಥರು ಹೇಳ್ತಾ ಇದ್ದಾರೆ. ಅದರಲ್ಲಿ ಕೂಡ ಸಾಕಷ್ಟು ರಹಸ್ಯಗಳು ಅಡಗಿದ್ದಾವೆ. ಒಂದೊಂದು ರಹಸ್ಯಗಳನ್ನು ಕೂಡ ಬಯಲು ಮಾಡ್ತಾ ಇದೆ ರಿಪಬ್ಲಿಕ್ ಕನ್ನಡ. ಇವಾಗ ಏನು ಸಂಜೀವಿನಿ ಪರ್ವತ ಅಂತಲೇ ಹೇಳಿ ಕರೀತಾರೆ. ಈ ಒಂದು ಪರ್ವತದಲ್ಲಿ ಕೂಡ ಋಷಿಮುನಿಗಳು ಕೂಡ ವಾಸ ಮಾಡ್ತಾಯಿದ್ರು. ಆ ಋಷಿಮುನಿಗಳ ಇರುವಂಥ ಜಾಗದಲ್ಲಿ ಸಾಕಷ್ಟು ಸಂಪತ್ತು ಅಡಗಿದೆ ಅಂಥೇಳಿ ಕೂಡ ಗ್ರಾಮಸ್ಥರು ಹೇಳ್ತಾ ಇದ್ದಾರೆ. ಒಟ್ಟಾರೆ ಹೇಳಬೇಕಂತಂದರೆ ಕಪ್ಪತ್ತಗುಡ್ಡದಲ್ಲಿ ಸಾಕಷ್ಟು ರಹಸ್ಯಗಳಿದ್ದಾವೆ. ಆ ರಹಸ್ಯಗಳು ಒಂದೊಂದು ರೋಮಾಂಚನಕಾರಿ ಕಥೆಗಳನ್ನು ಕೂಡ ಹೇಳ್ತಾ ಇದ್ದಾವೆ. ಕ್ಯಾಮ್ರಾಮ್ಯಾನ್ ಮಂಜುನಾಥ್ ಜೊತೆ ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಗದಗ್. ಉತ್ತರ ಕರ್ನಾಟಕದ ಸಹ್ಯಾದ್ರಿ ಅಂತ ಕರೆಸಿಕೊಳ್ಳುವ ಕಪ್ಪತ್ತಗುಡ್ಡದಲ್ಲಿ ಸಾಕಷ್ಟು ರಹಸ್ಯಗಳಿದ್ದಾವೆ. ಇಂಥ ರಹಸ್ಯಗಳನ್ನು ಕೂಡ ರಿಪಬ್ಲಿಕ್ ಕನ್ನಡ ನಿರಂತರ
ನಿರಂತರವಾಗಿ ಬಯಲು ಮಾಡುವಂಥ ಕೆಲಸ ಮಾಡ್ತಾ ಇದೆ. ಇವಾಗ ನಾವು ಕಪ್ಪತ್ತ ಗುಡ್ಡದಲ್ಲಿರುವಂಥ ಒಂದು ಪರ್ವತದಲ್ಲಿದ್ದೇವೆ. ಇದು ಸಂಜೀವಿನಿ ಪರ್ವತ ಅಂತೇಳಿ ಕರೀತಾರೆ ಮತ್ತು ಕರೆಯಮ್ಮನ ಗುಡ್ಡ ಅಂತೂ ಕೂಡ ಈ ಒಂದು ಪ್ರದೇಶಕ್ಕೆ ಕರೀತಾರೆ. ನಾವು ಇಲ್ಲಿ ದೃಶ್ಯದಲ್ಲಿ ಕೂಡ ನೋಡ್ತಾ ಇರ್ಬೋದು, ಕಪ್ಪತ್ತ ಗುಡ್ಡದ ಒಳಗಡೆ ಸುಮಾರು 5ರಿಂದ 10 ಕಿಲೋಮೀಟರ್ ದೂರದಲ್ಲಿ ಒಳಗಡೆ ಬಂದಿದ್ದೇವೆ. ಈ ಒಂದು ಭಾಗದಲ್ಲಿ ನಾವು ನೋಡ್ತಾ ಇರ್ಬೋದು, ಕಪ್ಪತ್ತ ಗುಡ್ಡದ ಪ್ರಮುಖವಾಗಿ ಏನು ಎತ್ತರದ ಶ್ರೇಣಿ ಏನಿದೆ ಆ ಒಂದು ಶ್ರೇಣಿಯಲ್ಲಿ ನಾವು ಇವಾಗ ಇರುವಂಥದ್ದು. ಈ ಒಂದು ಪ್ರದೇಶದಲ್ಲಿ ಏನು ಹಿಂದಿನ ರಾಮಾಯಣ ಕಾಲದಲ್ಲಿ ಕೂಡ ಏನು ಲಕ್ಷ್ಮಣನಿಗೆ ಏನು ಪ್ರಾಣಕ್ಕೆ ಅಪಾಯ ಇದ್ದಂಥ ಸಮಯದಲ್ಲಿ ಈ ಒಂದು ಕಪ್ಪತ್ತ ಗುಡ್ಡದ ಮೇಲ್ಗಡೆಯಿಂದ ಏನು ಸಂಜೀವಿನಿ ಪರ್ವತವನ್ನು ತೆಗೆದುಕೊಂಡು ಹೋಗಲಾಗ್ತಾ ಇತ್ತು. ಅಂಥ ಸಮಯದಲ್ಲಿ ಅದರ ಸ್ವಲ್ಪ ಭಾಗ ಇದೇ ಒಂದು ಪ್ರದೇಶದಲ್ಲಿ ಬಿದ್ದಿರುವಂಥದ್ದು. ನಾವು ಏನು ಇಲ್ಲಿ ಈ ಒಂದು ಪ್ರದೇಶದಲ್ಲಿದ್ದೇವೆ, ಇದೇ ಒಂದು ಪ್ರದೇಶದಲ್ಲಿ ಬಿದ್ದದ್ದು. ಹೀಗಾಗಿ ಈ ಒಂದು ಕಪ್ಪತ್ತ ಗುಡ್ಡದಲ್ಲಿ ಅಪಾರ ಸಸ್ಯ ಸಂಪತ್ತಿದೆ. ಇಲ್ಲಿ ಏನು ಸಾಕಷ್ಟು ಔಷಧೀಯ ಗುಣಗಳಿರುವಂಥ ಸಂಪತ್ತು ಇದೆ ಮತ್ತು ಸಸಿಗಳು ಕೂಡ ಇದ್ದಾವೆ ಅಂತ ಹೇಳಿ ಇಲ್ಲಿಯ ಸಂಶೋಧಕರು ಮತ್ತು ಆ ಕಪ್ಪತ್ತ ಗುಡ್ಡದ ವಿಶೇಷತೆ ಕೂಡ ಹೇಳಲಾಗತ್ತೆ. ಅದೇ ರೀತಿಯಾಗಿ ಇವಾಗ ಈ ಒಂದು ಗುಹೆ ಸಾಕಷ್ಟು ರಹಸ್ಯಗಳನ್ನು ಕೂಡ ಈ ಗುಹೆಯಲ್ಲಿ ಅಡಗಿದೆ. ನಾವು ಇಲ್ಲಿ ನೋಡ್ತಾ ಇರುವಂಥ ಗುಹೆ ಸಾಕಷ್ಟು ಭಯಾನಕವಾಗಿರುವಂಥದ್ದು. ಯಾಕಂತಂದರೆ ಕಪ್ಪತ್ತ ಗುಡ್ಡದ ಮಧ್ಯಭಾಗದಲ್ಲಿ ಈ ಒಂದು ಗುಹೆ ಇದೆ. ಈ ಗುಹೆಯಲ್ಲಿ ಕೂಡ ರಿಪಬ್ಲಿಕ್ ಕನ್ನಡ ಇವಾಗ ಗ್ರೌಂಡ್ ರಿಪೋರ್ಟ್ ಮಾಡ್ತಾ ಇರುವಂಥದ್ದು. ಈ ಗುಹೆಯಲ್ಲಿ ಸುಮಾರು ಸಾವಿರಾರು ವರ್ಷಗಳ ಹಿಂದೆ ಋಷಿ ಮುನಿಗಳು ಕೂಡ ವಾಸ ಮಾಡ್ತಾ ಇದ್ರಂತೆ ಈ ಒಂದು ಗುಹೆಯಲ್ಲಿ. ಈ ಗುಹೆ ಒಳಗಡೆ ಸಂಪೂರ್ಣವಾಗಿ ಸಾಕಷ್ಟು ಒಂದು 5-6 ಕಿಲೋಮೀಟರ್ ದೂರದವರೆಗೂ ಕೂಡ ಈ ಗುಹೆ ಇರುವಂಥದ್ದು. ಇಲ್ಲಿ ಆ ಋಷಿ ಮುನಿಗಳು ಕೂಡ ವಾಸ ಮಾಡ್ತಾಯಿದ್ರು ಮತ್ತು ಇದೇ ಒಂದು ಪ್ರದೇಶದಲ್ಲಿ ತಪಸ್ಸು ಮಾಡ್ತಾ ಇದ್ರಂತೇಳಿ. ಈ ಒಂದು ಋಷಿ ಮುನಿಗಳು ಇರುವಂಥ ಪ್ರದೇಶದಲ್ಲಿ ಸಾಕಷ್ಟು ಸಿರಿ ಸಂಪತ್ತು ಇದೆ ಅಂಥೇಳಿ ಕೂಡ ಇಲ್ಲಿ ಜನರು ಕೂಡ ಹೇಳ್ತಾ ಇದ್ದಾರೆ. ಯಾಕಂತಂದರೆ ಇಲ್ಲಿ ನೋಡ್ತಾ ಇರ್ಬೋದು ನಾವು, ಇಷ್ಟೊಂದು ಭಯಾನಕವಾದ ಈ ಒಂದು ಗುಡ್ಡ ಏನು ಈ ಒಂದು ಗುಹೆ ಒಳಗಡೆ ಇಲ್ಲಿ ಒಬ್ಬ ಋಷಿ ಮುನಿಗಳು ಕೂಡ ಇದ್ದರು. ಇಲ್ಲಿ ಆ ಸಂಜೀವಿನಿ ಬೆಟ್ಟದ ಸಂಜೀವಿನಿ ಪರ್ವತದಲ್ಲಿ ಯಾವ ರೀತಿ ಏನು ಔಷಧೀಯ ಗುಣಗಳಿರ್ತವೆ ಅದೇ ರೀತಿಯಾಗಿ ಕಪ್ಪತ್ತ ಗುಡ್ಡದಲ್ಲಿ ಕೂಡ ಸಾಕಷ್ಟು ಔಷಧೀಯ ಸಂಪತ್ತು ಇದೆ. ಈ ಒಂದು ಗುಡ್ಡದ ಅಂದರೆ ಗವಿ ಒಳಗಡೆ ಋಷಿ ಮುನಿಗಳು ಕೂಡ ತಪಸ್ಸು ಮಾಡ್ತಾಯಿದ್ರು. ಅಲ್ಲಿ ಸಾಕಷ್ಟು ನಿಧಿ ಸಂಪತ್ತು ಇದೆ ಅಂಥೇಳಿ ಏನು ಇಲ್ಲಿ ಈ ಗ್ರಾಮಸ್ಥರು ಹೇಳೋ ಪ್ರಕಾರ ಚಿನ್ನದ ಎತ್ತುಗಳಿದ್ದಾವೆ, ರಥ ಇದೆ, ಅದೇ ರೀತಿಯಾಗಿ ಪೂಜೆಗೆ ಬಳಸುವಂಥ ಸಾಮಗ್ರಿಗಳು ಕೂಡ ಇದ್ದಾವೆ. ಅಂಥ ಋಷಿ ಮುನಿಗಳನ್ನು ನಾನು ಹೊರಗಡೆ ತೆಗಿತೀನಿ ಅಂಥೇಳಿ ಕಳೆದ 15ರಿಂದ 20 ವರ್ಷಗಳ ಹಿಂದೆ ಏನು ಉಮೇಶ್ ಎನ್ನುವ ಸ್ವಾಮೀಜಿ ಕೂಡ ಇದೇ ಒಂದು ಪ್ರದೇಶದಲ್ಲಿ ವಾಸ ಮಾಡ್ತಾಯಿದ್ರು. ಇದೇ ಗುಹೆ ಒಳಗಡೆ ಅವರು ಕೂಡ ತಪಸ್ಸು ಮಾಡ್ತಾಯಿದ್ರು. ಆ ತಪಸ್ಸಿಗೆ ಫಲವಾಗಿ ಇಲ್ಲಿನೂ ಕೂಡ ಯಜ್ಞಕುಂಡ ಅಂದರೆ ಏನು ಯಜ್ಞಕುಂಡ ಹಾಕಿ ಇಲ್ಲಿ ಪೂಜೆ ಪುನಸ್ಕಾರಗಳನ್ನು ಕೂಡ ಆ ಉಮೇಶ್ ಸ್ವಾಮೀಜಿ ಮಾಡ್ತಾಯಿದ್ರು. ಇಲ್ಲಿ ಸಾಕಷ್ಟು ಸಿರಿ ಸಂಪತ್ತಿದೆ, ಇದನ್ನು ಕಾಯಲು ನಾಗರ ಹಾವುಗಳು ಕೂಡ ಇದ್ದಾವೆ ಅಂತೇಳಿ ಹೇಳ್ತಾ ಇದ್ದಾರೆ. ಅದೇ ರೀತಿಯಾಗಿ ಈ ಒಂದು 10ರಿಂದ 15 ವರ್ಷಗಳ ಹಿಂದೆ ಏನೋ ಉಮೇಶ್ ಸ್ವಾಮೀಜಿ ಏನಿದ್ದ ಆತ ಇಲ್ಲಿ ವಾಸ ಮಾಡ್ತಾಯಿದ್ರು. ಅವರನ್ನು ದರ್ಶನ ಮಾಡಿಕೊಳ್ಳಲು ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತರು ಕೂಡ ಈ ಒಂದು ಗವಿಗೆ ಬರ್ತಾಯಿದ್ರು. ಆದರೆ ಇಲ್ಲಿಯ ಫಾರೆಸ್ಟ್ ಆಫೀಸರ್ಗಳು, ಅರಣ್ಯ ಇಲಾಖೆ ಅಧಿಕಾರಿಗಳು ಆತನನ್ನು ಇಲ್ಲಿಂದ ಜಾಗ ಖಾಲಿ ಮಾಡುವಂಥ ಕೆಲಸ ಮಾಡಿಸ್ತಾರೆ. ಯಾಕಂತಂದರೆ ಅಪಾಯ ಇದೆ, ಈ ಒಂದು ಜಾಗದಲ್ಲಿ ಸಾಕಷ್ಟು ಸಿರಿ ಸಂಪತ್ತಿರೋದರಿಂದ ಆ ನಿಧಿಯನ್ನು ತೆಗೆದುಕೊಂಡು ಬರಲು ಆ ಸ್ವಾಮೀಜಿ ಬಂದಿದ್ದಾನೆ ಅಂಥೇಳಿ ಕೂಡ ಫಾರೆಸ್ಟ್ ಅಧಿಕಾರಿಗಳಿಗೆ ಇಲ್ಲಿ ಸ್ಥಳೀಯರಿಗೆ ಒಂದು ಮಾಹಿತಿ ಲಭ್ಯವಾಗುತ್ತೆ. ಆ ಹಿನ್ನೆಲೆಯಲ್ಲಿ ಆತನನ್ನು ಕೂಡ ಹೊರಗಡೆ ಕಳಿಸುವಂಥ ಕೆಲಸ ಕೂಡ ಇಲ್ಲಿಯ ಏನು ಗ್ರಾಮಸ್ಥರು ಕೂಡ ಮಾಡ್ತಾರೆ. ಇಷ್ಟೊಂದು ರಹಸ್ಯ ಕೂಡ ಈ ಒಂದು ಕಪ್ಪತ್ತ ಗುಡ್ಡದಲ್ಲಿ ಅಡಗಿದೆ. ಇವಾಗ ಈ ಒಂದು ಪರ್ವತ ಏನಿದೆ ಇದು ಸಂಜೀವಿನಿ ಪರ್ವತ ಅಂತಲೂ ಕೂಡ ಕರೀತಾರೆ. ಹೀಗಾಗಿ ಈ ಒಂದು ಸಂಜೀವಿನಿ ಪರ್ವತದಲ್ಲಿ ಸಾಕಷ್ಟು ನಿಧಿ ಸಂಪತ್ತು ವಜ್ರ ವೈಡೂರ್ಯಗಳು ಕೂಡ ಇದ್ದಾವಂಥೇಳಿ ಗ್ರಾಮಸ್ಥರು ಹೇಳ್ತಾ ಇದ್ದಾರೆ. ಅದರಲ್ಲಿ ಕೂಡ ಸಾಕಷ್ಟು ರಹಸ್ಯಗಳು ಅಡಗಿದ್ದಾವೆ. ಒಂದೊಂದು ರಹಸ್ಯಗಳನ್ನು ಕೂಡ ಬಯಲು ಮಾಡ್ತಾ ಇದೆ ರಿಪಬ್ಲಿಕ್ ಕನ್ನಡ. ಇವಾಗ ಏನು ಸಂಜೀವಿನಿ ಪರ್ವತ ಅಂತಲೇ ಹೇಳಿ ಕರೀತಾರೆ. ಈ ಒಂದು ಪರ್ವತದಲ್ಲಿ ಕೂಡ ಋಷಿಮುನಿಗಳು ಕೂಡ ವಾಸ ಮಾಡ್ತಾಯಿದ್ರು. ಆ ಋಷಿಮುನಿಗಳ ಇರುವಂಥ ಜಾಗದಲ್ಲಿ ಸಾಕಷ್ಟು ಸಂಪತ್ತು ಅಡಗಿದೆ ಅಂಥೇಳಿ ಕೂಡ ಗ್ರಾಮಸ್ಥರು ಹೇಳ್ತಾ ಇದ್ದಾರೆ. ಒಟ್ಟಾರೆ ಹೇಳಬೇಕಂತಂದರೆ ಕಪ್ಪತ್ತ ಗುಡ್ಡದಲ್ಲಿ ಸಾಕಷ್ಟು ರಹಸ್ಯಗಳಿದ್ದಾವೆ. ಆ ರಹಸ್ಯಗಳು ಒಂದೊಂದು ರೋಮಾಂಚನಕಾರಿ ಕಥೆಗಳನ್ನು ಕೂಡ ಹೇಳ್ತಾ ಇದ್ದಾವೆ. ಕ್ಯಾಮ್ರಾಮ್ಯಾನ್ ಮಂಜುನಾಥ್ ಜೊತೆ ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಗದಗ್.